ಸರ್ ನಮಸ್ಕಾರ ರೀ. ಜರಾ ಜೋರ್ಲೆ ಮಾತಾಡ್ರಿ. ಓಕೆ, ತಮ್ಮ ಪರಿಚಯ ಹೇಳ್ರಿ ಸರ. ನಿಮ್ಮ ಪರಿಚಯ ಹೇಳ್ರಿ. ನಿಮ್ಮ ಹೆಸರೇನ್ರಿ? ಅಂಬರೀಶ್ ಸರ್. ಅಂಬರೀಶ್. ಅಂಬರೀಶ್. ಇದು ಯಾವ ಊರು ಸರ? ಇದು ಕುಕನೂರು ತಾಲೂಕು ಚೆಂಡೂರು ಸರ್. ಇದು ಕುಕನೂರು ತಾಲೂಕು ಚೆಂಡೂರು ಅಂತ ಊರು. ಚೆಂಡೂರು ಸರ್. ಓಕೆ, ಡಿಸ್ಟಿಕ್ ಯಾವ್ದು ಬರ್ತದ್ರಿ? ಕೊಪ್ಪಳ ಜಿಲ್ಲಾ ರೀ. ಕೊಪ್ಪಳ ಜಿಲ್ಲಾ ಬರ್ತದ್ರಿ. ಓಕೆ, ನೀವು ಇದು ನೆಕ್ಸಸ್ ರಿವಲ್ಯೂಷನ್ ಕಂಪನಿ ವತಿಯಿಂದ ಇವತ್ತು ನಾವು ನಿಮ್ಮ ಪ್ಲಾಟಿಗೆ ವಿಸಿಟ್ ಕೊಟ್ಟೇವ್ರಿ ಸರ್. ಓಕೆ, ನೆಕ್ಸಸ್ ರಿವಲ್ಯೂಷನ್ ಬಗ್ಗೆ ನಿಮಗೆ ಯಾವ ಹೆಂಗೆ ಪರಿಚಯ ಐತ್ರಿ ಕಂಪನಿ ಅದ ಸರ್? ಇದನ್ನ ಯೂಟ್ಯೂಬ್ನಾಗ ನೋಡಿದ್ವಿ ಸರ್ ನಾವು. ಜೋರ್ಲೆ ಸ್ವಲ್ಪ ಮೈಕ್ ಸಮೀಪ ತಗೊಂಡು ಜೋರ್ಲೆ ಮಾತಾಡ್ರಿ. ಯೂಟ್ಯೂಬ್ನಾಗ ನೋಡಿದ್ವಿ ಸರ್. ಇದನ್ನ ಯೂಟ್ಯೂಬ್ದೊಳಗೆ ನೋಡಿದ್ರಿ? ಹ್ಞೂ ರೀ. ಓಕೆ, ಯೂಟ್ಯೂಬ್ನಾಗ ನೋಡಿ ಫೋನ್ ಹಚ್ಚಿದ್ವಿ ಸರ್ ನಿಮಗೆ. ಹಾಂ ರೀ. ಕಿರಣ್ ಸರ್ ಅಂತ ಮಾತಾಡಿದ್ರು. ಓಕೆ, ಮಾತಾಡಿಂದ ಪ್ರಕಾರ ನಮ್ಗೆ ಹಿಂಗೆ ಕಿಟ್ ಕೊಡ್ತೀವ್ರಿ ಅಂತ ಹೇಳಿದ್ರಿ. ಓಕೆ, ಹೋಗಿ ಬಂದಿವ್ರಿ. ಹಾಂ, ಬಂದಿಂದ ಇಲ್ಲಿ ನಾವು ಹೊಡೆದಿವ್ರಿ. ಹಾಂ, 20 ದಿನಕ್ಕೆ ಮಾಡ್ರಿ ಅಂತ ಡ್ರಿಂಚಿಂಗ್ ಒಂದು ಸ್ಪ್ರೇ ಮಾಡ್ರಿ ಅಂತ ಹೇಳಿದ್ರಿ. ಓಕೆ ಸರ್. ಹೊಡೆದಿಂದ್ರಿ ಆ ಪ್ರಕಾರ ಇದನ್ನ ಮಾಡಿವಿ ಸರ್. ಹಾಂ, ನಮಗೆ ಚೇಂಜ್ ಆಯ್ತು ಸರ್. ಚೇಂಜ್ ಆಗ್ಯದ ರೀ. ಆಯ್ತು ಸರ್. ಇದು ಕೊಳೆ ಕಬ್ಬು ಐತ್ರಿ ನಿಮ್ಮದ? ಉಳೆ ಕಬ್ಬು ಸರ್. ಓಕೆ, ನಿಮ್ಮದು ಫಸ್ಟ್ ನಾವು ಇಲ್ಲಿ ಡ್ರಿಂಚಿಂಗ್ ಸ್ಪ್ರೇ ಏನು ಮಾಡ್ರಿ ಅವಾಗ ಎಷ್ಟು ಕಬ್ಬು ಇತ್ರಿ ಅದ ಅವಾಗ? ಆ ಮೂಮೆಂಟ್ಗೆ ಎಷ್ಟಿತ್ರಿ ಕಬ್ಬ? ಗೇಣ್ ತಿಡ್ಗೇಣ್ ಇತ್ತು ಸರ್ ಅವಾಗ. ಸ್ವಲ್ಪ ತೋರ್ಸಲ್ಲ ಕೈಲಿ ಎಷ್ಟು ಆಗ್ತೈತಿ? ಮಳ ಸ್ವಲ್ಪ ಒಂದು ಗೇಣ್ ತಿಡ್ಗೇಣ್ ಸರ್. ಅಂದ್ರೆ ಈ ಕೈ ಎಷ್ಟೈತಿ ಅಟ್ ಟೋಟಲ್ ಇಟ್ಟ ನಿಮ್ದು ಕಬ್ಬು ಐತ್ರಿ ಈಗ? ಓಕೆ, 2 ಡ್ರಿಂಚಿಗೆ 2 ಸ್ಪ್ರೇ ಮಾಡಿದಿರಿ? ಮಾಡಿವಿ ಸರ್. ಓಕೆ, ರಾಸಾಯನಿಕ ಗೊಬ್ಬರ ಏನು ಯೂಸ್ ಮಾಡಿದಿರಿ ಸರ? ಸರ್ ಮೊದಲು ಹಾಕ್ತಿದ್ವಿ ಸರ್ ನಾವು. ನಿಮ್ಮ ಎಣ್ಣೆ ಉಪಯೋಗ ಮಾಡಿದ್ ಯಾವ ಗೊಬ್ಬರನ ಹಾಕಿಲ್ರಿ. ಇವತ್ತು ಗೊಬ್ಬರ ತಂದಿವಿ ಹಾಕ್ಬೇಕು ಸರ್. ಓಕೆ, ಅಂದ್ರೆ ಇನ್ನ ಮಟ್ಟ ನೀವು ಯಾವುದೋ ಪ್ಲಾಟಿಗೆ ನೀವು ರಾಸಾಯನಿಕ ಗೊಬ್ಬರನ್ನ ಯೂಸ್ ಮಾಡಿಲ್ಲ. ಓನ್ಲಿ ಫಾರ್ ನೆಕ್ಸಸ್ ರಿವಲ್ಯೂಷನ್ ಕಂಪನಿದ 2 ಡ್ರಿಂಚ 2 ಸ್ಪ್ರೇ ಮಾಡಿದಿರಿ. ಓಕೆ ಸರ್, ನಿಮ್ಗ ಅನುಭವ ಏನ್ ಹೇಳ್ತದ್ರಿ? ನಮ್ಗ ಸರ್ ಅದು ಬದಲಾವಣೆ ಆಯ್ತು ಸರ್. ಬದಲಾವಣೆ ಆಗಿದೆ ರೀ ಸರ್. 100% ರಿಸಲ್ಟ್ ಬಂದದ್ರಿ. ನಮ್ಗಂಕರ್ ಕನ್ಫರ್ಮ್ ಸರ್. ಕನ್ಫರ್ಮ್ ಆಗ್ಯದ. ಓಕೆ, ಇಷ್ಟು ಬೆಳೆನೆ ಈಗ ಏನು ಕಬ್ಬ ಬೆಳೆದಲ್ಲ ಸರ್, ಈ ಬೆಳಿಲಿಕ್ಕೆ ಎಷ್ಟು ದಿವ್ಸ ಆಗ್ತದ ಮೊದ್ಲರಿ? ಈಗೇನು ನೀವು ಈಗ ಹೋದ್ರೆ ಕಾಣಂಗಿಲ್ಲ. ಕಾಣಲ್ಲ ಸರ್. ಓಕೆ, ಒಂದು 6 ರಿಂದ 7 ತಿಂಗಳು ಜಗ್ತಿತ್ತು ಸರ್. 6 ರಿಂದ 7 ತಿಂಗಳು ಜಗ್ತಿತ್ತು. ಓಕೆ, ಇದು 4 ತಿಂಗಳೊಳಗ ಅಂದ್ರೆ ಮ್ಯಾಕ್ಸಿಮಮ್ 7 ತಿಂಗಳ ಕಬ್ಬ ಬೆಳೆದಂಗ ಬೆಳೆದದ್ರಿ. ಓಕೆ ಸರ್, ನೀವು ಜನವರಿ 15ನೇ ತಾರೀಕು ಕಟಾವ್ ಆಗ್ಯದ. ನೀವು ಔಷಧ ಯಾವಾಗ ಯೂಸ್ ಮಾಡಿದ್ರಿ ಅದನ್ನ? ಫೆಬ್ರವರಿ ತಿಂಗಳ ಮಾಡಿವಿ ಸರ್. ಫೆಬ್ರವರಿಯಿಂದ ಇವತ್ತು ಯಾವ್ದ್ರಿ ಇದ ಮಂತ್? ಮೇ. ಅಂದ್ರೆ ಔಷಧ ಯೂಸ್ ಮಾಡಿ ಎಷ್ಟು ತಿಂಗಳೈತಿ ಹೇಳ್ರಿ? ಓನ್ಲಿ 3 ತಿಂಗಳೈತ್ರಿ. ಅಂದ್ರೆ 3 ತಿಂಗಳದೊಳಗ ಮಿನಿಮಮ್ 6 ರಿಂದ 7 ತಿಂಗಳದ ಕಬ್ಬು ಕಾಣತಾ ಇದ್ರಿ. ಓಕೆ, ಈಗ ನಿಮ್ದು ಏನ್ ಮಾಡತ್ತೀನಿ, ಇಡೀ ಪ್ಲಾಟ್ದೆಲ್ಲ ವಿಡಿಯೋ ತಗೋಕತ್ತೀನಿ ಸರ್. ಓಕೆ, ಈಗ ನಿಮಗೆ ಬಂದದ ಅನುಭವನ ನೀವು ಶೇರಿಂಗ್ ಮಾಡತ್ತಿದ್ರಿ ಸರ್. ಓಕೆ, ಈಗ ಕೊಪ್ಪಳ ಡಿಸ್ಟಿಕ್ ಒಳಗ ಎಷ್ಟೋ ರೈತರು ಇನ್ನ ಅದಾರ ಸರ್. ಓಕೆ, ಅವ್ರಿಗೆ ಏನು ಹೇಳಕ್ಕೆ ನೀವು ಬಯಸ್ತೀರಿ ಸರ? ಎಣ್ಣೆ ಸ್ಪ್ರೇ ಮಾಡ್ರಿ. ಹಾ, ಯಾವ್ದ್ರಿ? ನೆಕ್ಸಸ್ ರಿವಲ್ಯೂಷನ್ ಕಂಪನಿ. ಹಾ ಸರ್, ಸ್ಪ್ರೇ ಮಾಡ್ರಿ. ಗೊಬ್ಬರ ಕಡಿಮೆ ಹಾಕ್ಬಹುದು, ರಾಸಾಯನಿಕ ಹಾಕಕ್ಕಿಂತ ಅರ್ಧ ಉಪಯೋಗ ಆಗುತ್ತೆ ಇದು. ಓಕೆ ಸರ್. ಆಮೇಲೆ ಬೆಳೆಗಳು ಚೆನ್ನಾಗಿ ಬರ್ತೀರಿ. ಓಕೆ, ರೈತರಿಗೆ ಹೇಳಕ ಇಂಟ್ರೆಸ್ಟ್ ಪಡ್ತೀರಿ. ಓಕೆ ಸರ್, ನೀವೀಗ ನಿಮ್ಮ ಫ್ರೆಂಡ್ಸ್ ಇಲ್ಲಿ ಬಂದಾರ್ರಿ. ಓಕೆ ಸರ್, ಇವ್ರ ಕಬ್ಬ ನೀವು ಮೊದ್ಲು ನೋಡಿದ್ರಿ? ಹೆಂಗಿತ್ತದ? ನೀವು ನೋಡಿರಿ? ಓಕೆ, ನೀವೇ ಹೊಡೆದ್ರಿ ಏನದನ? ಹಾ ಹಾ ಸರ್, ಅವಾಗ ಕಬ್ಬ ಹೆಂಗಿತ್ತು, ಈಗ ಹೆಂಗ್ ಕಬ್ಬ ಕಾಣ ಚೇಂಜ್ ಆಗ್ಯದ ರೀ? ಓಕೆ, ಈ ರೀತಿ ರಿಸಲ್ಟ್ ನೀವು ಇದಕ್ಕಿಂತ ಮುಂಚೆ ಯಾವಾಗ ಕಂಡಿರಿ ಸರ? ಈ ರೀತಿ ರಿಸಲ್ಟ್ ನೋಡಿಲ್ಲ. ಅಂದ್ರೆ ಬರೇ 3 ತಿಂಗಳದಾಗ್ರಿ 7 ತಿಂಗಳದ ಕಬ್ಬು ನಿಮಗಿಲ್ಲಿ ಅನುಭವ ಸಿಗ್ತಾ ಇದೆ. ಓಕೆ, ಅದರ ನೆಕ್ಸಸ್ ರಿವಲ್ಯೂಷನ್ ಕಂಪನಿ ಔಷಧನ ಯೂಸ್ ಮಾಡಿ ಸರ ಸಂತೋಷ ಆಗಿದ್ದೀರಿ? ಸಂತೋಷ ಆಗಿದೆ. ಓಕೆ, ಇನ್ನ ನಿಮ್ಮದ ಕ್ಷೇತ್ರ ಎಷ್ಟದ ರೀ? ನಮ್ದು ಇಲ್ಲಿ ಸರ್ 5 ಎಕರೆ ಚಿಲ್ಲರೆ ಸರ್. 5 ಎಕರೆ ಚಿಲ್ಲರೆ ಅದ ರೀ. ಓಕೆ, ಇನ್ನಿತರ ನಿಮಗೆ ಏನು 5 ಎಕರೆ ಬೆಳೆ ಇದಾರಲ್ಲ, ಅದಕ್ಕೂ ನೀವು ಯೂಸ್ ಮಾಡಕ್ಕೆ ಇಂಟ್ರೆಸ್ಟ್ ಇದೀರಿ ಸರ? ಅಷ್ಟು ಯೂಸ್ ಮಾಡಿದಿರಿ? ಹಚ್ಕಬ್ರಿ. ಹಾ ರೀ, ಹಚ್ಕಬ್ಗೂ ಯೂಸ್ ಮಾಡತ್ತೀರಿ. ಓಕೆ ಓಕೆ ಸರ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಓಕೆ, ನಮ್ಮ ನೆಕ್ಸಸ್ ರಿವಲ್ಯೂಷನ್ ಕಂಪನಿ ವತಿಯಿಂದ ನೀವು ತಮ್ಮ ಅನುಭವವನ್ನ ನಮ್ಮ ನೆಕ್ಸಸ್ ರಿವಲ್ಯೂಷನ್ ಕಂಪನಿಗೆ ಎಲ್ಲ ಹಂಚಿದಿರಿ. ಇದಕ್ಕಾಗಿ ನೆಕ್ಸಸ್ ರಿವಲ್ಯೂಷನ್ ಕಂಪನಿ ವತಿಯಿಂದ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಜಬರ್ದಸ್ತ್ ಪ್ಲಾಟ್ ಬಂದಿತ್ತು.